ಪ್ರಾರಂಭ ಆಗುತ್ತೆ. ಏನಪ್ಪ ಶರೀರ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. 7ರಿಂದ 14 ವಯಸ್ಸಿಗೆ ಏನಾಗುತ್ತಪ್ಪ ಅಂದರೆ ಮನಸ್ಸು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ, ಮನಸ್ಸು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. 14ರೊಳಗೆ ನೋಡಿ ಮಕ್ಕಳು ಆಗ ಮನಸ್ಸಿನ ಕೆಲಸ ಮಾಡಲ್ಲ. ಅವರು ಮನಸ್ಸು ಅದು ಬೇಕು ಇದು ಬೇಕಂತ ಏನೂ ಇರಲ್ಲ. ಸುಮ್ಮನೆ ಏನು ಕೊಟ್ಟರು ಇರ್ತಾರೆ, ಸುಮ್ಮನೆ ಅಳು ತಂಪಾಡಿಕಾಲು ಇರ್ತಾರೆ. ಅಂದರೆ ಮನಸ್ಸಿನ ಬೆಳವಣಿಗೆ ಆಗಿರಲ್ಲ. 14ರಿಂದ ಸ್ಟಾರ್ಟ್ ಆಗುತ್ತೆ. 14ರಿಂದ 21ರಿಂದ ಏನಾಗುತ್ತೆ, ಬುದ್ಧಿಯ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಅಂದರೆ ಬುದ್ಧಿ ಬೆಳಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿ ತಪ್ಪು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸರಿ ಇದು ತಪ್ಪು, ಮನಸ್ಸಿಗೆ ಗೊತ್ತಾಗಲ್ಲ, ಸರಿ ತಪ್ಪು ಗೊತ್ತಾಗಲ್ಲ. ಆಮೇಲೆ ಏನಾಗುತ್ತೆ, 28 ವಯಸ್ಸಿಗೆ ಬರೋದ್ರೊಳಗಡೆ ಶರೀರ ಮನಸ್ಸು ಬುದ್ಧಿ ಈ ಮೂರು ಸೇರಿಕೊಂಡು ಒಂದು ಸಮೀಕೃತ ಜೀವನ, ಅಂದರೆ ಮೂರರ ಮಿಶ್ರಣದ ಜೀವನ ಪ್ರಾರಂಭ ಆಗುತ್ತೆ. ಇವು ಮೂರು ಏನು ಮಾಡ್ತಾವೆ ಅಂದರೆ ನಮ್ಮ ಆತ್ಮವನ್ನು ಸುತ್ತುವರಿತಾವೆ. ಆತ್ಮ ಅಂದರೆ ಬೆಳಕು, ಏನು ಸುತ್ತಲೂ ಬೆಳಕು ಅಂತ ಇದ್ದಾರೆ ನಮಗೆಲ್ಲ ಕಡೆ ಯೂನಿವರ್ಸ್ ತುಂಬ. ಇದನ್ನೇ ಆತ್ಮ ಅಂತ ಕರೀತಾರೆ. ಇದು ಆತ್ಮ ಅಂದರೆ ಇಡೀ ಪ್ರಕೃತಿಯ ಒಂದು ಅಂಶ, ಚೈತನ್ಯ ಶಕ್ತಿ. ನಾನು ಮಾತಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಇದೆಲ್ಲ ಮಾತಾಡೋದು ಯಾರು? ಒಂದು ಗಾಡಿ ಬಸ್ ಓಡ್ತಾ ಇರುತ್ತೆ, ಆ ಬಸ್ಸಿಗೆ ಅವ್ರ ಮುಂದೆ ಇರುವ ಡ್ರೈವರ್ ಹೊಡೆದಾಗನೇ ಹೋಗುತ್ತೆ ಗಾಡಿ ಮುಂದೆ, ಸುಮ್ಮನೆ ಹೋಗುತ್ತಾ ಆಗ ಹೋಗೋಣಕ್ಕೆ ಹೋಗಲ್ಲ. ಅಂದರೆ ಚೈತನ್ಯ ಶಕ್ತಿಯ ಡ್ರೈವರನೇ ಆತ್ಮ, ಆ ಇಡೀ ಬಸ್ಸನ್ನೇ ಓಡಿಸ್ತಾನೆ. ನಾವು ಆತ್ಮ ರೂಪದಲ್ಲಿದ್ದಾಗ ಹೆಂಗೆ ಹೊಡಿಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಬಸ್ಸನ್ನು. ನಾವು ಆತ್ಮಸ್ಥಿತಿಯೊಳಗೆ ಇಲ್ಲದೆ ಈ ಮೂರರ ಮಧ್ಯೆ ಸಿಕ್ಕಾಕೊಂಡಾಗ ಶರೀರ ಮನಸ್ಸು ಬುದ್ಧಿ ನಮ್ಗೇನೂ ಗೊತ್ತಾಗಲ್ಲ. 28 ವಯಸ್ಸಾದ್ಮೇಲೆ ಶುರು ಆಗ್ಬಿಡ್ತು ನಿಜವಾದ ಸಮಸ್ಯೆ. 25 ಮಟ್ಟ ನಾವು ಆರಾಮಾಗಿರ್ತೀವಿ, ಬಿಂದಾಸಲಾಯ್ತು. ಹೌದಾ? ಅಪ್ಪ ಅಮ್ಮ ಎಲ್ಲ ಸ್ಕೂಲಿಗೆ ಕಳಿಸ್ತಾರೆ, ಎಲ್ಲ ಆರಾಮೆಲ್ಲ ಇರುತ್ತೆ. ಅವ್ರಿಗೆ ನಾವೇನು ಮಾಡೋದ್ಬೇಕಾಗ ಆದರೂ ಓದಬೇಕಷ್ಟೇ, ಅದೊಂದೇ ಟೆನ್ಷನ್ ಇರುತ್ತೆ, ಮತ್ತು ಬೇರೆ ಏನೂ ಇರಲ್ಲ. ಆಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ, 28 ವಯಸ್ಸಿಗೆ ಮದುವೆ ಮಾಡ್ಕೋಬೇಕು, ಜಾಬ್ ಮಾಡಬೇಕು, ಮನೆ ನೋಡ್ಕೋಬೇಕು. ಆ ಜಾಬ್ ಹೋದಲ್ಲಿ ಎಲ್ಲ ಕಡೆ ಅಲ್ಲಿ ಎಲ್ಲ ರೀತಿ ಫೇಸ್ ಮಾಡಬೇಕು. ಮನೆ ಸಂಸಾರ ಅಂತ ಅಲ್ಲಿರೋ ಎಲ್ಲ ಜೊತೆ ನಾವೇನಾದ್ರು ಎದುರಿಸಬೇಕಾಗುತ್ತೆ. ನಮ್ಮ ಜೊತೆ ಒಬ್ಬೊಬ್ಬರು ಒಂದೊಂಥರ ಗುಣಗಳಿರ್ತಾರೆ, ಯಾರು ಒಂದೇ ರೀತಿ ಇರಲ್ಲ. ಸೊ ಒಬ್ಬೊಬ್ರು ಒಂಥರ ಯಾಕಿರ್ತಾರೆ ಅಂದರೆ ಅವರು ಪರಿಸರಕ್ಕೆ ಅನುಗುಣವಾಗಿರ್ತಾರೆ. ಈಗ ನೀವು ಅನ್ಬೋದು ನಮ್ಮ ಮನೆ ಪದ್ಧತಿ ಹಿಂಗೈತೆ ಅಂತಿರಲಿ, ಅವ್ರು ನಮ್ಮ ಮನೆ ಪದ್ಧತಿ ಹಿಂಗೈತೆ. ಬಟ್ ಸಿಟಿ ಒಳಗೆ ಹಂಗೆ ಪದ್ಧತಿ ಇರೋಂಗೇ ಇಲ್ಲ, ನಮ್ಮ ಥರ ಇರಲ್ಲ. ಅವ್ರು ಹೊರಗೆ ಹೋಗ್ತಿರಲ್ಲ, ಅವ್ರ ಜೀವನ ಶೈಲಿನ ಬೇರೆ ಇರುತ್ತೆ. ಈ ಮಾನಸಿಕ ಆಗೋದಕ್ಕೂ ಅದೇ ಕಾರಣ. ಅವ್ರು ಎಂಥ ವ್ಯಕ್ತಿಗಳ ಜೊತೆ ಇರ್ತಾರೆ, ಏನನ್ನ ಕೇಳ್ತಿರ್ತಾರೆ, ಏನನ್ನ ನೋಡ್ತಿರ್ತಾರೆ, ಏನನ್ನ ಮಾತಾಡ್ತಿರ್ತಾರೆ, ಇವೆಲ್ಲನೂ ಮಾನಸಿಕ ಅವಾಗ ಸ್ಟಾರ್ಟ್ ಮಾಡಿಸುತ್ತೆ. ಸೊ ಮಾನಸಿಕತೆ ಹೊರಬರಕ್ಕೆ ಇರೋದು ಒಂದೇನಪ್ಪ ಅಂದರೆ ನಮ್ಮದು ಒಳ್ಳೆ ಎಜುಕೇಷನ್ ಸಿಗಬೇಕು, ಒಂದು ವಿದ್ಯಾಭ್ಯಾಸ ಅಂತ ಕರೀತಾರೆ. ಈ ಮಕ್ಕಳು ಏನು ಕಲಿತಿದಾರಲ್ಲ ಅದು ವಿದ್ಯಾಭ್ಯಾಸ ಅಲ್ಲೇ ಅಲ್ಲ, ಅದು ಕೇವಲ ಏನು ಮಾರ್ಕ್ಸ್ಗೋಸ್ಕರ. ಈಗ ಆಲ್ರೆಡಿ ನಮಗೆಲ್ಲ ಸಿಕ್ಕಿಲ್ಲ, ಆದರೆ ಧ್ಯಾನ ಮಾಡೋದಕ್ಕೂ ಸಿಗುತ್ತೆ. ಅದು ನಿಜವಾದ ಎಜುಕೇಷನ್ ಸಿಸ್ಟಮ್ ಒಳಗಡೆ ಧ್ಯಾನ ಬರಬೇಕು. ಯಾವಾಗ ಧ್ಯಾನ ಬರುತ್ತೋ ಮಕ್ಕಳು ಧ್ಯಾನದ ಜೊತೆಗೆ ಜೀವನದ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಅವಾಗ ಮಾನಸಿಕನೇ ಆಗಲ್ಲ. ಮಾನಸಿಕ ಯಾವಾಗಪ್ಪ ಚಿಕ್ಕ ಮಕ್ಕಳು ಇದ್ದಾಗಿಂದ ಸ್ಟಾರ್ಟ್ ಆಗುತ್ತೆ. ಅವ್ರು ಎಲ್ಲ ಅಪ್ಪ ಒಂದು ಹೇಳ್ತಾರೆ, ಮಮ್ಮಿ ಇನ್ನೊಂದು ಹೇಳ್ತಾರೆ, ಅಜ್ಜಿ ಒಂದು ಹೇಳ್ತಾರೆ, ಎಲ್ಲ ಒಂದೊಂಥರ ಮಾತಾಡ್ತಿರ್ತಾರೆ. ಅವ್ರು ಅದು ಮಾಡ್ಬೇಡ ಇದನ್ನ ಮಾಡ್ಬೇಡ ಎಲ್ಲಾನು ಕೇಳಿ ಏನಾಗುತ್ತೆ ಮಾನಸಿಕ ಸ್ಟಾರ್ಟ್ ಆಗ್ತಾರೆ. ಅವ್ರು ಯಾಕೆ ಹಿಂಗದಾರೆ, ಇವ್ರು ಯಾಕೆ ಹಿಂಗದಾರೆ, ಅವ್ರು ಯಾಕೆ ನಮ್ಗೆ ಹಂಗೆ ಮಾಡ್ತಾರೆ. ಅವ್ರು ಎದ್ರೊಳಗೂ ಇದು ಸಿಗಲ್ಲ, ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಸುತ್ತಮುತ್ತಲು. ಸೊ ಅದಕ್ಕೆ ಅವ್ರಿಗೆ ಏನು ಬೇಕು, ಮೊದಲು ಧ್ಯಾನ ಬೇಕು. ಫಸ್ಟ್ ಅವ್ರು ಏನು ಮಾಡಬೇಕು, ತಮ್ಮನ್ನ ತಾವು ಯಾರು ತಿಳ್ಕೋಬೇಕು. ಧ್ಯಾನ ಕೂತ್ಕೊಂಡು ತಾಳ್ಮೆಯಿಂದ ಅವ್ರನ್ನ ಯಾರು ನಮ್ಮ ಸುತ್ತಮುತ್ತಲೊಳಗೆ ಯಾರು ಏನು ಮಾಡ್ತಾ ಇದ್ದಾರೆ ಎಲ್ಲರೂ, ಅವ್ರು ಯಾರು ಶಾಶ್ವತ ಅಲ್ಲ. ಅಂದರೆ ಏನು ಕಲ್ಸಕ್ಕೆ ಅವ್ರು ಬಂದಿದ್ದಾರೆ ನನಗೆ, ನಾನೇನು ಅವರಿಂದ ಕಲಿಬೇಕಾಗಿದೆ. ಸೊ ಇಷ್ಟು ಮಾತ್ರ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ. ಜೀವನ ಅನ್ನೋದು ಒಂದು ಕಾರ್ ಅಂತ ತಿಳ್ಕೊಳ್ಳಿ. ಕಾರ್ ಅಂದಾಗ 4 ಚಕ್ರಗಳು ಇರ್ತಾವೆ ಕಾರಿಗೆ, ಹೌದಾ? ಸೊ 4 ಚಕ್ರಲ್ಲಿ ಒಂದು ಚಕ್ರ ಸರಿ ಇಲ್ಲ ಅಂದ್ರೂ ಏನಾಗಲ್ಲ, ಗಾಡಿ ಓಡಲ್ಲ. ಅಂದರೆ 4 ಚಕ್ರಗಳು ಬೇಕು ನಮ್ಮ ಜೀವನ ಬ್ಯಾಲೆನ್ಸ್ ಆಗೋಕ್ಕೆ. ಅದರಲ್ಲಿ ಮೊದಲೇದು ಯಾವುದಪ್ಪ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಎರಡನೇದಾಗಿದ್ದರೆ ಸಂಪತ್ತು, ಹಣಕಾಸು ಚೆನ್ನಾಗಿರಬೇಕು. ಆಮೇಲೆ ಮೂರನೇದಾಗಿ ಸಂಬಂಧಗಳು ಚೆನ್ನಾಗಿರ್ಬೇಕು, ಸ್ನೇಹಿತರಾಗಲಿ ಅಥವಾ ಮನೆಯವರಾಗಲಿ ಸಂಬಂಧ ಚೆನ್ನಾಗಿರ್ಬೇಕು. 4ನೇದು ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯವಾಗಿರೋದು. ಈ ಮೂರನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗೋಕ್ಕೆ ಆಧ್ಯಾತ್ಮ ಬೇಕು, ಧ್ಯಾನ ಬೇಕು. ಅಂದರೆ ಭಗವದ್ಗೀತೆ, ರಾಮಾಯಣ ಈ ರೀತಿ ನಾಲೆಜ್ ಬೇಕು. ಇವನ್ನ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ನೀವೆಲ್ಲ ಓದ್ತಿರ್ತೀರ, ಆಗ ಸುಮ್ಮನೆ ಓದ್ತೀರಾ ಕೇಳ್ತೀರಾ, ಹೌದು ಬಿಡ ಹಿಂಗೆ ಐತಿ ನಾಲೆಜ್ ಇದೆ. ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಯಾವಾಗ ಸಾಧ್ಯ ಆಗುತ್ತಂದರೆ ಧ್ಯಾನ ಮಾಡಿದಾಗ. ಧ್ಯಾನ ಮಾಡಿ ಸತ್ಯ ಅರ್ಥ ಮಾಡ್ಕೊಂಡಾಗ ಪುಸ್ತಕ ಓದೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊಬೈಲ್ ಸೈಡ್ ಇರ್ತೀರ, ಪುಸ್ತಕ ಓದ್ಬೇಕಾದ್ರೆ ಆತ್ಮಸ್ಥಿತಿಯಲ್ಲಿ ಓದ್ತಿರ್ತೀರ. ಅದನ್ನು ಅವಾಗ ಏನಾಗುತ್ತೆ, ಅದನ್ನು ಇರೋದೆಲ್ಲ ನಿಮ್ಮ ಹೋಗಿ ಸ್ಟಾರ್ಟ್ ಆಗುತ್ತೆ. ಅದನ್ನು ಜೀವಿಸೋಕೆ ಸ್ಟಾರ್ಟ್ ಮಾಡ್ತೀರಾ. ಇದು ಇದ್ರ ತನಕ ಬದುಕಬೇಕು, ಪ್ರತಿಕ್ಷಣ ನಿಮ್ಮನ್ನು ನೋಡ್ಕೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾಗಿ ಪ್ರತಿಕ್ಷಣ ನಮ್ಮನ್ನು ನಾವು ನೋಡ್ಕೋಬೇಕು. ಈ 4 ಒಳಗಡೆ ಈ 4 ಸರಿಯಾಗಿ ಬಳಸಲ್ಲ, ಅದಕ್ಕೆಲ್ಲ ಮಾನಸಿಕ ಕಾಯಿಲೆ ಬರ್ತಾ ಇದೆ.